ನಮಸ್ಕಾರ ಸ್ನೇಹಿತರೆ ಕೆಇಎಯ ಎಕ್ಸಾಮ್ಸ್ಗಳೇನಿದೆ ವಿವಿಧ ಇಲಾಖೆಗಳ ಮತ್ತೆ ಗ್ರೂಪ್ ಸಿ ಆಗಿರ್ಬೋದು ವಿಎಒ ಎಕ್ಸಾಮ್ಸ್ಗಳಿಗಾಗಿರ್ಬೋದು. ಸೊ ಈ ಸೀರೀಸ್ ಏನು ಹೊಸ ಸೀರೀಸ್ ಸ್ಟಾರ್ಟ್ ಮಾಡಿದೀವಿ ಜನರಲ್ ಇಂಗ್ಲಿಷ್ ಅಲ್ಲಿ ಇವತ್ತು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡಿದ್ವಿ. ಕೆಎಲಿ ಬಂದಿರತಕ್ಕಂಥ ಕ್ವಶನ್ಸ್ ಕೆಎ ಪ್ಯಾಟ್ರನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ಗೆ, ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ. ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಓಲ್ಡ್ ಪ್ಲೇ ಲಿಸ್ಟ್ ಇದೆ, ಅಲ್ಲೂ ಕೂಡ ನಾವು ಮಾಡಿರ್ತಕ್ಕಂಥ ವಿಡಿಯೋಸ್ಗಳನ್ನ ತಾವು ನೋಡಬಹುದು. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಂ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ಹಾಗಾದ್ರೆ ನಾವು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಹೋಗೋಣ. ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಫಿಲ್ ಇನ್ ದ ಬ್ಲಾಂಕ್. ಓಕೆ, ದ ಪ್ರೆಸಿಡೆಂಟ್ ಪಾಸ್ಡ್ ಫಾರ್ ಎ ಮೊಮೆಂಟ್ ಅಂಡ್ ದೆನ್ ಡ್ಯಾಶ್. ಅಂದ್ರೆ ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ದ ಪ್ರೆಸಿಡೆಂಟ್ ಪಾಸ್ಡ್ ಫಾರ್ ಮೊಮೆಂಟ್ ಅಂಡ್ ಡ್ಯಾಶ್, ಗೋಸ್ ಆನ್ ಟಾಕಿಂಗ್, ಗಾನ್ ಆನ್ ಟಾಕಿಂಗ್, ಗೋಸ್ ಟು ಟಾಕಿಂಗ್, ವೆಂಟ್ ಆನ್ ಟಾಕಿಂಗ್. ನೋಡಿದ ತಕ್ಷಣ ಹೇಳ್ಬೋದು. ಇದು ಜಸ್ಟ್ ನೀವು ಮಾಮೂಲಿ ರೀಡಿಂಗ್ ಓದ್ತಾ ಇರೋದು, ಮಾತಾಡ್ತಾ ಇರೋದು, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಇದು ಆರಾಮಾಗಿ ಈಸಿ ಕ್ವಶನ್ ಇದು. ಬಟ್ ತುಂಬಾ ಜನಕ್ಕೆ ಕನ್ನಡ ಮೀಡಿಯಂ ಅವ್ರಿಗೆ ಅರ್ಥ ಆಗಲ್ಲ. ನೋಡಿ, ಗಾನ್ ಆನ್ ಟಾಕಿಂಗ್ ಅಂತ ಏನು ಹೇಳಲ್ಲ, ಗೋಸ್ ಆನ್ ಟಾಕಿಂಗ್ ಅಲ್ಲಿ ವೆಂಟ್ ಆನ್ ಟಾಕಿಂಗ್ ಅಂತೀವಿ, ಗೋಸ್ ಆನ್ ಟಾಕಿಂಗ್ ಅಂತೀವಿ. ಇಲ್ಲಿ ಎರಡನ್ನು ಯೂಸ್ ಮಾಡ್ತೀವಿ, ಎರಡು ಕರೆಕ್ಟೇ. ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕರೆಕ್ಟ್. ಬಟ್ ಇಲ್ಲಿ ಈ ಒಂದು ಇದಕ್ಕೆ ಇವೆರಡರಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಏನ್ ಹೇಳ್ತಾ ಇದೆ, ಪ್ರೆಸಿಡೆಂಟ್ ಪಾಸ್ಡ್ ಅಂದ್ರೆ ಮಾತಾಡ್ತಾ ಇರೋ ನಿಲ್ಸಿದಾನೆ, ಫಾರ್ ಎ ಮೊಮೆಂಟ್ ನಿಲ್ಸ್ಬಿಟ್ಟು ಆಮೇಲೆ ಪುನಃ ಸ್ಟಾರ್ಟ್ ಮಾಡಿದ್ದಾನೆ. ಅಂದ್ರೆ ಏನೋ ಒಂದು ಕನ್ಕ್ಲೂಷನ್ ಅಥವಾ ಏನೋ ಪೀಠಿಕೆ ಹಾಕಿ ಸ್ಟಾಪ್ ಮಾಡಿ ಪುನಃ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಈ ತರ ಬಂದಾಗ ಸ್ಟಾಪ್ ಅಂಡ್ ದೆನ್ ಸ್ಟಾರ್ಟ್. ಏನು ಸರ್ ಇಲ್ಲಿ ಸ್ಟಾಪ್, 1 ಸೆಕೆಂಡ್, ಇದೇನು ಸರ್ ಇಲ್ಲಿ ಸ್ಟಾಪ್ ಅಂಡ್ ದೆನ್ ಸ್ಟಾರ್ಟ್ ಆಗ್ತಾ ಇರೋದು, ಏನೋ ಮಾತಾಡೋದು, ಅದನ್ನ ವೆಂಟ್ ಆನ್ ಟಾಕಿಂಗ್ ಅಂತ ಕರಿತೀವಿ. ಓಕೆ, ಗೋಸ್ ಆನ್ ಅಂತ ಕರೆಯಲ್ಲ. ಗೋಸ್ ಆನ್ ಟಾಕಿಂಗ್ ಅಂತಂದ್ರೆ ಕಂಟಿನ್ಯೂಸ್ಲಿ ಮಾತಾಡ್ತಾ ಇರೋದು. ಇಲ್ಲಿ ಪಾಸ್ಡ್, ವೆಂಟ್ ಆನ್ ಟಾಕಿಂಗ್ ಮೀನ್ಸ್ ಸ್ಪೀಕರ್ ಫಿನಿಶ್ಡ್ ಒನ್ ಟಾಪಿಕ್ ಅಂಡ್ ದೆನ್ ಮೂವ್ ಟು ನ್ಯೂ ಒನ್ ಅಂತ. ಏನೋ ಒಂದು ಇಂಟ್ರೊಡಕ್ಷನ್ ಏನೋ ಮಾಡಿ ಸ್ಟಾಪ್ ಮಾಡಿ ಮೂವ್ ಆಗೋದು, ಹಾಗಾಗಿ ವೆಂಟ್ ಆನ್ ಟಾಕಿಂಗ್. ನೋಡಿದ್ರ ಇದನ್ನು ಕರೆಕ್ಟೇ, ಗೋಸ್ ಆನ್ ಟಾಕಿಂಗ್, ಬಟ್ ಬೇರೆ ಕಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾವ ಕಂಟೆಕ್ಸ್ಟ್? ಇಟ್ ಈಸ್ ಯೂಸ್ಡ್ ಟು ಕಂಟಿನ್ಯೂಸ್ಲಿ ಟಾಕಿಂಗ್, ಸಮ್ ಒನ್ ಟಾಕ್ಸ್ ಟೂ ಮಚ್, ಕಂಟಿನ್ಯೂಸ್ ಟಾಕ್ ಮಾಡ್ತಾ ಇರ್ತಾರಲ್ಲ, ಅದನ್ನ ಗೋಸ್ ಆನ್ ಟಾಕಿಂಗ್ ಅಂತೀವಿ. ಇಲ್ಲಿ ನಿಲ್ಸಿ ಮಾತಾಡಿ ಸ್ಟಾಪ್ ಮಾಡಿ ಈ ತರ ಮಾಡ್ತಕ್ಕಂಥ ವೆಂಟ್ ಆನ್ ಟಾಕಿಂಗ್ ಅಂತೀವಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ಇಟ್ ವಾಸ್ ವಾರ್ಮ್ ಸೊ ಐ ಡ್ಯಾಶ್ ಮೈ ಜಾಕೆಟ್. ಓಕೆ, ಇದು ಸಿಂಪಲ್ ಕ್ವಶನ್ಸ್. ಒನ್ಸ್ ಅಗೇನ್, ಇಟ್ ವಾಸ್ ವಾರ್ಮ್, ಐ ಟುಕ್ ಔಟ್ ಅನ್ನಲ್ಲ, ತೆಗ್ದಾಕ್ತೆ ಅನ್ನಲ್ಲ, ಟುಕ್ ಆಫ್ ಅಂತೀವಿ. ಸಿ ಇಲ್ಲಿ ಟುಕ್ ಔಟ್, ಟುಕ್ ಅವೇ, ಟುಕ್ ಆಫ್ ಯಾವಾಗ ಯೂಸ್ ಮಾಡ್ತೀವಿ? ಟುಕ್ ಆಫ್ ಅಂದ್ರೆ ಒಂದು ಕ್ಲಾತ್, ಜಾಕೆಟ್ ಅಂತ ಇಲ್ಲಿ ಹೇಳಿದಾನೆ, ಅದನ್ನ ತೆಗಿಯೋದನ್ನ ನಾವು ಟುಕ್ ಆಫ್ ಅಂತ ಕರಿತೀವಿ. ಅಂದ್ರೆ ರಿಮೂವ್ ಸಮಥಿಂಗ್ ಕ್ಲಾತಿಂಗ್. ಓಕೆ, ಲೀವಿಂಗ್ ದ ಗ್ರೌಂಡ್ ಅಂದ್ರೆ ಟುಕ್ ಆಫ್. ಈಗ ಏರೋಪ್ಲೇನ್ ಇಲ್ಲಿದೆ, ಇಲ್ಲಿಂದ ಮೇಲಕ್ಕೆ ಹಾರ್ತು ಏರೋಪ್ಲೇನ್, ಸೊ ಇದು ಟುಕ್ ಆಫ್. ಓಕೆ, ಟೇಕ್ ಆಫ್, ಟುಕ್ ಆಫ್ ಅಂತೀವಿ. ಪಾಸ್ಟ್ ಅಲ್ಲಿ ಟುಕ್ ಆಫ್ ಅಂತೀವಿ. ಟುಕ್ ಔಟ್ ಅಂತಕ್ಕಂಥದ್ದು ಏನಿದೆ, ಕಂಪ್ಲೀಟ್ಲಿ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ತಗೊಂಡೋಗಿರೋದು. ಈಗ ಒಂದ್ ಶೆಲ್ಫ್ ಅಲ್ಲಿ ಬುಕ್ ಇರುತ್ತೆ, ಅದ್ ಇನ್ನೊಂದ್ ಕಡೆ ತಗೊಂಡೋಗಿರೋದು, ಅಂತದಕ್ಕೆ ನಾವು ಟುಕ್ ಔಟ್ ಅಂತ ಕರಿತೀವಿ. ಟುಕ್ ಅವೇ ಅಂದ್ರೆ ರಿಮೂವ್ ಆರ್ ಕ್ಯಾರಿ. ಇಲ್ಲಿ ಎಲ್ಲೋ ಒಂದ್ ಜಾಗದಲ್ಲಿ ಏನೋ ಇರುತ್ತೆ, ಅದನ್ನ ತಗೊಂಡು ವಾಪಸ್ ಮುಂದೆ ಕ್ಯಾರಿ ಮಾಡೋದು, ಅಂತದನ್ನ ಟುಕ್ ಅವೇ ಫ್ರಮ್ ದಟ್ ಪ್ಲೇಸ್ ಅಂತ. ಸೊ ಅಲ್ಲಿ ನಾವು ಈ ಕಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಸೆಂಟೆನ್ಸ್ ಏನಿದೆ ಅದು ಯಾವ ಕಂಟೆಕ್ಸ್ಟ್ ಇದೆ ಮತ್ತೆ ಇಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ವರ್ಡ್ಸ್ ಗಳು, ಇದನ್ನ ಚೆಕ್ ಮಾಡ್ಕೊಂಡು ಹಾಕ್ಬೇಕಾಗಿದೆ. ಇಲ್ಲಿ ಏನಿದೆ, ಸೊ ಐ ಟುಕ್ ಆಫ್ ಮೈ ಜಾಕೆಟ್, ಯಾಕಂದ್ರೆ ಇಷ್ಟು ತುಂಬಾ ಶೆಕೆ, ಹಾಗಾಗಿ ನನ್ನ ಜಾಕೆಟ್ ನ ತೆಗೆದೆ ಅನ್ನೋದಕ್ಕೆ ಟುಕ್ ಆಫ್ ಅಂತೀವಿ. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. Fill in the blank with most appropriate alternative. Many accidents dash by dangerous driving. ನೋಡಿ, ಇತರ ಫಿಲ್ ಇನ್ ದ ಬ್ಲಾಂಕ್ಸ್ ಸಂಬಂಧಪಟ್ಟಂತೆ ಫಿಲ್ ಇನ್ ದ ಬ್ಲಾಂಕ್ಸ್, ಫ್ರೇಸಲ್ಸ್, ಈ ತರ ತುಂಬಾ ಕ್ವಶನ್ಸ್ ಬರ್ತವೆ. ಪ್ರಿಪೋಸಿಷನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಪ್ರಿಪೋಸಿಷನ್ಸ್ ಹಾಕ್ಬೇಕು, ಈ ತರದೆಲ್ಲ ಬರ್ತವೆ. ಇಲ್ಲಿ ಮೆನಿ ಆಕ್ಸಿಡೆಂಟ್ಸ್ ಏನಿದೆ, ನೀವೇನ್ ನೋಡ್ಬೇಕು, ಇಲ್ಲಿ ನೋಡಿ, ಇಲ್ಲಿ ಬೈ ಡೇಂಜರಿಂಗ್ ಡ್ರೈವಿಂಗ್, ಇಲ್ಲಿ ಮೆನಿ ಆಕ್ಸಿಡೆಂಟ್ಸ್ ಅಂದ್ರೆ ಪ್ಲೂರಲ್ ಇದೆ, ಪ್ಲೂರಲ್ ವರ್ಬ್ ಬರಬೇಕು. ಈ ಸಿಂಗ್ಯುಲರ್ ಇದಂತೂ ಆಗಲ್ಲ. ಸೊ ಆರ್ ಇದೆ, ಕಣ್ಮುಚ್ಕೊಂಡು ಟಿಕ್ ಹಾಕಿ. ನೋಡಿ, ಹ್ಯಾವ್, ಹ್ಯಾಸ್ ಇದೆಯಲ್ಲ, ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿ. ನಾವು ಹ್ಯಾಸ್ ಸಿಂಗ್ಯುಲರ್ ಅಲ್ಲಿ ಯೂಸ್ ಮಾಡ್ತೀವಿ, ಸಿಂಗ್ಯುಲರ್ ಅಲ್ವಾ. ಹ್ಯಾವ್ ನಾವು ಪ್ಲೂರಲ್ ಅಲ್ಲಿ ಯೂಸ್ ಮಾಡ್ತೀವಿ, ಪ್ಲೂರಲ್ ಅಲ್ವಾ ಸರ್. ಇಲ್ಲಿ ಹ್ಯಾವ್ ಕಾಸ್ಡ್ ಹ್ಯಾಸ್ ಬೀನ್ ಇದೆ. ಬೀನ್ ಅಂತಕ್ಕಂಥದ್ದು ನಾವು ಕಂಟಿನ್ಯೂಸ್ ವರ್ಕ್ ಆಗ್ತಾ ಇರತ್ತೆ ನೋಡಿ, ಕಂಟಿನ್ಯೂಸ್ಲಿ ಇಟ್ಸ್ ಮೂವಿಂಗ್, ಕಂಟಿನ್ಯೂಸ್ಲಿ ವರ್ಕಿಂಗ್ ಫ್ರಮ್ ಪಾಸ್ಟ್, ಇನ್ನು ಮಾಡ್ತಾನೆ ಇದರ ಕೆಲಸ ಅಂದಾಗ ಬೀನ್ ಯೂಸ್ ಮಾಡೋದು. ಸೊ ಇಲ್ಲಿ ನೀವು ವೆರಿ ಇಂಪಾರ್ಟೆಂಟ್ ಏನು, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಹ್ಯಾಡ್ ಬೀನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ
ಕಂಟಿನ್ಯೂಸ್ ಆಕ್ಷನ್ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಆಗ್ತಾ ಇರುತ್ತೆ ಒಂದಾದ್ಮೇಲೆ ಒಂದು ಆ ತರದ್ದು. ಹ್ಯಾಸ್ ಬೀನ್ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯೂಸ್ ಮಾಡ್ತೀವಿ, ಹ್ಯಾವ್ ಬೀನ್ ಪ್ಲೂರಲ್ ಸಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ, ಅದು ನಿಮ್ಗೆ ಗೊತ್ತಿರಬೇಕು. ಹ್ಯಾಡ್ ಬೀನ್ ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಅಲ್ಲಿ ಹ್ಯಾಡ್ ಅಂದ್ರೆ ಪಾಸ್ಟ್, ಬೀನ್ ಅಂದ್ರೆ ಪರ್ಫೆಕ್ಟ್ ಟೆನ್ಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಆಕ್ಷನ್ ಆಗ್ತಾ ಇದ್ರೆ ಬೀನ್ ಯೂಸ್ ಮಾಡ್ತೀವಿ. ಸೊ ಇದು ಗೊತ್ತಿರಲಿ, ಈ ತರ ಕ್ವಶನ್ಸ್ ಕೂಡ ಬರ್ತದೆ. ನಾವು ಇನ್ನೊಂದಿಟ್ಟುವರಿ, ಈಗ ನಾನು ಜಸ್ಟ್ ನಿಮ್ಗೆ ಏನ್ ಹೇಳ್ದೆ, ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ದೆ, ಅರ್ಥ ಆಗಿಲ್ವಾ? ಅರ್ಥ ಆಗ್ಲಿಲ್ವಾ? ಬೇಡ, ಅರ್ಥ ಆಗಿಲ್ಲ ಅಂದ್ರೆ ಬೇಡ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ನಾವು ಕ್ವಶನ್ಸ್ ಗಳನ್ನ ತಗೋತೀನಿ, ಅಲ್ಲಿ ನಾನು ನಿಮಗೆ ಒಂದೊಂದೇ ಇದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ನೆಕ್ಸ್ಟ್ ಬರೋಣ. ಕುಮಾರ್ ಹಾರ್ಡ್ಲಿ ಅಟೆಂಡ್ಸ್ ಫಂಕ್ಷನ್. ಇಲ್ಲೇನಿದೆ? ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಅಂದ್ರೆ ಏನು? ನಮ್ಗೆ ಹೇಳಿದೀನಿ, ಪಾಸಿಟಿವ್ ಇದ್ರೆ ನೆಗೆಟಿವ್ ಇರಬೇಕು ಕ್ವಶನ್ ನಲ್ಲಿ ಟ್ಯಾಗು. ಓಕೆ, ಇದು ಕ್ವಶನ್, ಇದು ಟ್ಯಾಗ್. ನೆಗೆಟಿವ್ ಇದ್ರೆ ಪಾಸಿಟಿವ್ ಇರಬೇಕು ಟ್ಯಾಗು, ಅಲ್ವಾ ಸರ್? ಸೊ ಇಲ್ಲಿ ಕುಮಾರ್ ಹಾರ್ಡ್ಲಿ ಅಟೆಂಡ್ಸ್ ದ ಫಂಕ್ಷನ್. ನೋಡಿ, ಇಲ್ಲಿ ನಮ್ಗೆ ಪಾಸಿಟಿವ್ ಇದೆ, ನೆಗೆಟಿವ್ ಇಲ್ಲ ಗೊತ್ತಾಗಲ್ಲ. ಹಾರ್ಡ್ಲಿ ಅಟೆಂಡ್ಸ್ ಅಂದ್ರೆ ಇಟ್ ಈಸ್ ಇನ್ ಅ ನೆಗೆಟಿವ್. ಹಾರ್ಡ್ಲಿ ಅಟೆಂಡ್ಸ್ ಅಂದ್ರೆ ಅವನು ಅಟೆಂಡ್ ಮಾಡದೇ ಇಲ್ಲ, ಯಾವಾಗ್ಲೂ ಅನ್ನೋ ರೀತಿಯಿಂದ ನೆಗೆಟಿವ್ ಅಲ್ಲಿ ಇದೆ ಇದು. ಹಾಗಾಗಿ ಪಾಸಿಟಿವ್ ಬರಬೇಕು ಕ್ವಶನ್ ಟ್ಯಾಗು. ಸೊ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಏನ್ ಬರುತ್ತೆ? ಡಸಂಟ್ ಬರಲ್ಲ, ಡಿಡೆಂಟ್ ಬರಲ್ಲ, ಡಿಡ್ ಹಿ ಬರಬೇಕು, ಡಸ್ ಹಿ ಬರಬೇಕು. ಬಟ್ ಇಲ್ಲಿ ಏನಿದೆ? ಹಾರ್ಡ್ಲಿ ಅಂತಿದೆ. ಸೊ ದಟ್ ಈಸ್ ವೈ ಡಸ್ ಹಿ ಇಸ್ ದ ರೈಟ್ ಆನ್ಸರ್. ಯಾವುದು ಸರ್? ಇಲ್ಲಿ ಡಸ್ ಹಿ ಅಂತ ಕ್ವಶನ್ ಟ್ಯಾಗ್ ಅಂದ್ರೆ ಆಗ್ತಲ್ಲ. ಈಗ ಅವ್ರ ಜಾತ್ರೆ ಮನೆಗ್ ಬಂದಿದ್ರಾ ಅಂತೀವಿ, ಅವ್ರ ಮನೆಗ್ ಬಂದಿರ್ಲಿಲ್ವಾ? ಬಂದಿದ್ರು ಅನ್ಸುತ್ತೆ. ನೋಡಿ, ಇಲ್ಲ ಅಲ್ವಾ, ಬಂದಿರ್ಲಿಲ್ಲ ಅಲ್ವಾ ಅಂತೀವಿ. ಈ ಕಡೆ ಬಂದಿದ್ರು ಅನ್ಸುತ್ತೆ ಅಂತೀವಿ. ಇದನ್ನ ಕ್ವಶನ್ ಟ್ಯಾಗ್ ಅನ್ನೋದು. ಓಕೆ, ಇಲ್ಲಿ ಹಾರ್ಡ್ಲಿ ಅಂತಿರೋದ್ರಿಂದ ಸೊ ಏನಾಗುತ್ತೆ, ಮತ್ತೆ ಇಲ್ಲಿ ಪ್ರಮುಖವಾಗಿ ಆಕ್ಸಿಲರಿ ವರ್ಬ್ನು ಅಟೆಂಡ್ಸ್ ಅಲ್ಲಿ ಇದೆ. ಅಟೆಂಡ್ಸ್ ಅಂತಿರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ನಾವು ಡಸ್ ಯೂಸ್ ಮಾಡ್ತೀವಿ, ಡಿಡ್ ಯೂಸ್ ಮಾಡಲ್ಲ. ಅಂಡ್ ಆಲ್ಸೋ ಇಟ್ ಇಸ್ ಸಿಂಪಲ್. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಸೆಂಟೆನ್ಸ್ ಯಾವ್ದಿದೆ, ಪ್ಲೂರಲ್ಲ ಪ್ರೆಸೆಂಟ್, ಪಾಸ್ಟ್ ಪ್ರೆಸೆಂಟ್, ಪ್ಲೂರಲ್ಲ ಸಿಂಗಲ್, ಇಷ್ಟು ನೋಡ್ಕೋಬೇಕು. ಇಲ್ಲೇನಿದೆ? ಕುಮಾರ್ ಹಾರ್ಡ್ಲಿ ಅಟೆಂಡ್ಸ್ ಅ ಫಂಕ್ಷನ್. ಇಟ್ ಈಸ್ ಏನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಪ್ರೆಸೆಂಟ್ ಆಗಿರೋದ್ರಿಂದ ಏನಾಗಬೇಕು, ನಾವು ಡಿಡ್ ಅಂತಕ್ಕಂಥದ್ದು ಯೂಸ್ ಮಾಡಲ್ಲ, ಡಸ್ ಯೂಸ್ ಮಾಡ್ತೀವಿ, ಪಾಸ್ಟ್ ಅಲ್ಲ. ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ಬರ್ತೇನೆ. ಈ ಫೈಲ್ಡ್ ಎ ಸಿವಿಲ್ ಡ್ಯಾಶ್ ಅಗೇನ್ಸ್ಟ್ ಮಿಸ್ಟರ್ ಚೋಪ್ರಾ. ನೋಡಿ, ಸಿಂಪಲ್ ಕ್ವಶನ್. ಈ ಫೈಲ್ಡ್ ಎ ಸಿವಿಲ್ ಸ್ಯೂಟ್. ಯಾವ ಸ್ಯೂಟು? ಆಪ್ಷನ್ 1 ಸ್ಯೂಟ್. ಸ್ಯೂಟ್ ಸ್ಪೆಲ್ಲಿಂಗ್ ಏನು? ಸ್ಯೂಟ್ ದಾವೆ ಓಡ್ದ ಅಂತೀವಲ್ಲ, ಸ್ಯೂಟ್ ಅಂತ ಕರಿತೀವಿ. ಸಿವಿಲ್ ಸ್ಯೂಟ್, ಕ್ರಿಮಿನಲ್ ಮೊಕದ್ದಮೆ ಅಂತೀವಲ್ಲ, ದಾವೆ ಅಂತೀವಲ್ಲ, ಅದು. ಓಕೆ, ನೆಕ್ಸ್ಟ್. ಚೂಸ್ ದ ಆಲ್ಟರ್ನೇಟಿವ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ಐಡಿಯಾಮ್ ಆರ್ ಫ್ರೇಸಸ್ ಗಿವನ್ ಬಿಲೋ. ಓಕೆ, ಐಡಿಯಾಮ್ ಫ್ರೇಸಸ್ ಅಂದ್ರೆ ಸರ್ ನುಡಿಗಟ್ಟು. ಓಕೆ ಸರ್, ನುಡಿಗಟ್ಟು ಏನಿದೆ ಇಲ್ಲಿ? ಎ ಸ್ಟ್ರೋಮ್ ಇನ್ ಎ ಟೀ ಕಪ್ ಅಂತಿದೆ. ಅದ್ರ ಅರ್ಥ ಏನು ಹೇಳ್ತೀರಾ? ಎ ಸ್ಟ್ರೋಮ್ ಇನ್ ಎ ಟೀ ಕಪ್. ನೋಡಿ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಎ ಸ್ಟ್ರೋಮ್ ಇನ್ ಎ ಟೀ ಕಪ್. ಓಕೆ, ಅಂದ್ರೆ ಒಂದು ಟೀ ಕಪ್ ಅಲ್ಲಿ ಅಷ್ಟೊಂದು ಸ್ಟ್ರೋಮ್ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ, ಒಂಥರ ಭಯಾನಕ ಅನ್ನೋದು. ಅಂದ್ರೆ ಇಲ್ಲಿ ಅಂದ್ರೆ ಅರ್ಥ ಏನು? ಚಿಕ್ಕದು ಇದು. ಅಂದ್ರೆ ಕ್ಷುಲ್ಲಕ ಕಾರಣಕ್ಕೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗೋದ್ ಬೇಕಾಗಿತ್ತ ಅಂತ. ಅಂದ್ರೇನು? ಮಚ್ ಎಕ್ಸೈಟ್ಮೆಂಟ್ ಓವರ್ ಸಮಥಿಂಗ್ ಟ್ರಿವಿಯಲ್. ಸ್ಟ್ರೋಮ್ ಬರೋದಿಲ್ಲಿ ನಮ್ಗೆ ಸ್ಟ್ರೋಮ್ ಅವೆಲ್ಲ ನಾವೇನ್ ನೋಡಿ, ದೊಡ್ಡ ದೊಡ್ಡ ಸಾಗರ ಅಲ್ಲಿ ಎಲ್ಲ ನೋಡ್ತೀವಲ್ಲ ನಾವು, ದೊಡ್ಡ ಈ ತರದ್ದು. ಈಗ ಆಕಾಶದಲ್ಲಿ, ಈಗ ಸಾಗರದಲ್ಲಿ, ಅದೇ ಕಪ್ಪು, ಟೀ ಕಪ್ ಅಲ್ಲಿ ಏನಾಗುತ್ತೆ? ಅಷ್ಟೊಂದು ಎಕ್ಸೈಟ್ಮೆಂಟ್ ಬೇಕಾ ಅಂತ. ಅಂದ್ರೆ ಒಂದು ಕ್ಷುಲ್ಲಕ ವಿಷಯದ ಬಗ್ಗೆ ಉತ್ಸಾಹ ಅಂತ. ಟ್ರಿವಿಯಲ್ ಅಂದ್ರೆ ಕ್ಷುಲ್ಲಕ. ಓಕೆ, ಸೊ ಇದು ಒಳ ಅರ್ಥ ಹೇಳ್ಬೇಕು. ನುಡಿಗಟ್ಟು ಅಂದ್ರೆ ಒಳ ಅರ್ಥ. ನೆಕ್ಸ್ಟ್ ಬರ್ತೇನೆ ಸ್ನೇಹಿತರೆ. ಔಟ್ ಆಫ್ ದ 4 alternative, choose the one which is substituted for the given words. The period between two region. Okay, two rains ಅಂತ, two rains ಅಂದ್ರೆ ಎರಡು ಒಂದು ಏನ್ ಹೇಳ್ಬೋದು ನಾವು, ಪೀರಿಯಡ್ ನಡುವೆ ಇರ್ತಕ್ಕಂಥದ್ದನ್ನ ಏನಂತ ಕರಿತೀವಿ ಅಂತ. ಓಕೆ, ಅಂತ ಕರಿತೀವಿ. ಇದೊಂದು ರೈನ್, ಇದ್ರ ಮಧ್ಯ ಅಂದ್ರೆ ಈಗ ಇದು ಕ್ರಿಸ್ತ, ಈಗ ಫಾರ್ ಎಕ್ಸಾಂಪಲ್ ಇದು 12ನೇ ಶತಮಾನ, ಇದು 14, ಇದ್ರ ಮಧ್ಯ ಯಾವ್ದಿದೆ? 13ನೇ ಶತಮಾನ ಅಂತೀವಿ. ಇದನ್ನೇನಂತೀವಿ? ಅದರ ಮಧ್ಯೆ ಇರ್ತಕ್ಕಂಥದ್ನ ಎರ ಅನ್ನಲ್ಲ. ಎರ ಅಂತಂದ್ರೆ ಯುಗ ಬೇರೆ. ಇಲ್ಲಿ ಪೀರಿಯಡ್ ಕೇಳ್ತಿರೋದು. ಇಂಟರ್ಗೆನಮ್ ಅಂತ ಕರಿತೀವಿ. ಇಂಟರ್ಜೆನಮ್ ಅಥವಾ ಇಂಟರ್ಗೆನಮ್ ಅಂತಕ್ಕಂಥದ್ದು ಏನಿದೆ? ಇದು ಇಂಟರ್ಮಿಷನ್ ಅಲ್ಲ. ಇಂಟರ್ಮಿಷನ್ ಅಂದ್ರೆ ಮಧ್ಯಂತರ. ಇದು ಮಧ್ಯಕಾಲ. ಇಂಟರ್ಗೆನಮ್ ಅಂದ್ರೆ ಮಧ್ಯಕಾಲ. ದ ಪೀರಿಯಡ್ ಬಿಟ್ವೀನ್ ಟೂ ರೈನ್ಸ್ ಇಸ್ ಕಾಲ್ಡ್ ದ ಇಂಟರ್ಗ್ರಾಮ್, which refers to the time which throne or government which vacate. ಅಂದ್ರೆ ಎರಡು, ಈಗ ಫಾರ್ ಎಕ್ಸಾಂಪಲ್ ಒಂದು
ಏನಾಗುತ್ತೆ ಸಂಧ್ಯಾ ಕಾಲ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಒಂದ್ ಸರ್ಕಾರ ಇರುತ್ತೆ, ಇನ್ನೊಂದು ಸರ್ಕಾರ ಇರುತ್ತೆ, ಅದ್ರ ಇದು ಬೀಳುತ್ತೆ, ಇಲ್ಲಿ ಮಧ್ಯ ಒಂದು ಸಮ್ಮಿಶ್ರ ಬಂತು ಅಂದ್ರೆ ಈ ಸರ್ಕಾರ ನಡುವೆ ಏನಿತ್ತು ಸಮ್ಮಿಶ್ರ ಅಂದ್ರೆ ಈ ಕಾಲ ಅಂತೀವಲ್ಲ, ಅಂದ್ರೆ ಎಕ್ಸಾಂಪಲ್ ಕೊಟ್ಟೆ. ಅದೇ ತರ ಬೇರೆ ಬೇರೆ ಒಂದು ರಾಜಮನೆತಗಳ ಮಧ್ಯ ಇರುತ್ತಲ್ಲ, ಅದನ್ನ ಮಧ್ಯ ಕಾಲ ಅಂತ ಕರಿತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಪಿಕ್ ಔಟ್ ದ ಆಪೋಸಿಟ್ ಮೀನಿಂಗ್ ಆರ್ ಆಂಟೋನಿಮ್ ಅಂದ್ರೆ ವಿರುದ್ಧ ಪದ. ವಿರುದ್ಧ ಪದಕ್ಕೆ ಹೇಳ್ಬೇಕೀಗ. ವಿರುದ್ಧ ಪದ ಅಂದ ತಕ್ಷಣ ನಿಮ್ಗೆ ಇಲ್ಲಿ ಏನ್ ಕೊಟ್ಟಿದೆ, ಪ್ರಿಡೆಸೆಸರ್. ಒನ್ಸ್ ಅಗೇನ್ ಸಿಂಪಲ್ ಕ್ವಶನ್. ಪ್ರೀ ಅಂದ್ರೆ ಏನು ಸರ್? ಪೂರ್ವ ಅಲ್ಲ ಸರ್, ಪ್ರೀ ಅಂದ್ರೆ ಪೂರ್ವ. ಯಾವ್ದು ಹೇಳ್ತೀರಾ? ಒಂದು ಸಿಂಪಲ್ ನೀವು ಅರ್ಥ ಮಾಡ್ಕೊಳ್ಳಿ. ಹೇಳ್ತೀರಾ? ಪೂರ್ವಾಧಿಕಾರಿ ಅಂತ ಅಂದ್ರೆ ಮೊದ್ಲು ಯಾರೋ ಇದ್ದ, ಅವನ ನಂತರ ಬರೋದನ್ನ ಅದ್ರ ವಿರುದ್ಧ ಏನೋ ಉತ್ತರಾಧಿಕಾರಿ, ಸಕ್ಸೆಸರ್ ಅಂತ ಕರಿತೀವಿ. ಪೂರ್ವಾಧಿಕಾರಿ, ಸಕ್ಸೆಸರ್ ಅಂದ್ರೆ ಉತ್ತರಾಧಿಕಾರಿ. ಅರ್ಥ ಆಗ್ತಿದೆಯಲ್ಲ? ವಿರುದ್ಧ ಪದ. ಆಂಟೋನಿಮ್ ಅಂದ್ರೆ ವಿರುದ್ಧ ಪದ ಕೇಳಿರೋದು. ಆಂಟೋನಿಮ್ ಅಂದ್ರೆ ಸರ್ ವಿರುದ್ಧ ಪದ ಹೇಳಬೇಕು. ಓಕೆ, ನೆಕ್ಸ್ಟ್ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಅಂದ್ರೆ ಇದು ಸಮಾನಾರ್ಥಕ. ಅಪ್ರೋಪ್ರಿಯೇಟ್ ಮೀನಿಂಗ್ ಅದಕ್ಕೆ ಸಮಾನಾರ್ಥಕ ಪದ. ಸೆಗೇಶಿಯಸ್ ಅಂತಿದೆ. ಸೆಗೇಶಿಯಸ್ ಅಂದ್ರೇನು? ಸೂಕ್ಷ್ಮ ಉಳ್ಳವನು ಅಂತ. ಸೂಕ್ಷ್ಮತೆ, ಸೂಕ್ಷ್ಮತೆ ಅಂದ್ರೇನು? ಸೆನ್ಸಿಬಲ್, ಡಿಸಿಪ್ಲಿನ್ ಅಲ್ಲ. ಸ್ಪಾಂಟೇನಿಯಸ್ ಅಂದ್ರೆ ಕಂಟಿನ್ಯೂಸ್ ಆಗಿ ಬರೋದು, ಹೆಲ್ಪ್ಫುಲ್ ಅಲ್ಲ. ಸೆನ್ಸಿಬಲ್ ಅಂದ್ರೆ ಚುರುಕು ಬುದ್ಧಿ, ಸೂಕ್ಷ್ಮ ವಿವೇಚನೆಯುಳ್ಳವ. ಓಕೆ, ಸೊ ಸಮಾನಾರ್ಥಕ ಆಗಿರೋದ್ರಿಂದ ಸೆನ್ಸಿಬಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತದೆ. ಚೂಸ್ ದ ರೈಟ್ ವರ್ಡ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಟ್ರಾನ್ಸ್ಫರ್ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ ಸ್ನೇಹಿತರೆ, ನೋಡಿ ಹಿಂದೆ ಕ್ವಶನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ತರ ಇದಕ್ಕಿಂತ ಒಂದು ಸೆಂಟೆನ್ಸ್ ಕೊಟ್ಟು ಅಂಡರ್ಲೈನ್ ಮಾಡಿ ಅದಕ್ಕೆ ಸಮಾನಾರ್ಥಕ ಕೇಳ್ರೆ ಈಸಿ, ಅದಕ್ಕೆ ವಿರುದ್ಧ ಕೇಳ್ರೆ ಈಸಿ. ಈ ತರ ಸಿಂಗಲ್ ಕೊಡ್ತಾನಲ್ಲ ಅವಾಗ ಸ್ವಲ್ಪ ನಿಮ್ಗೆ ಕಷ್ಟ ಅನ್ಸುತ್ತೆ. ಯಾಕೆ? ಸೆಂಟೆನ್ಸ್ ಅಲ್ಲಿ ಇದ್ದಾಗ ನಿಮ್ಗೆ ಅದ್ರ ಕಂಟೆಸ್ಟ್ ಅರ್ಥ ಆಗ್ಬಿಡುತ್ತೆ. ಆ ತರ ಕ್ವಶನ್ಸ್ ಮಧ್ಯೆ ಒಂದೊಂದು ಕೇಳಿದ್ರೆ ನಾನು ಮುಂದೆ ನೋಡೋಣ. ನೆಕ್ಸ್ಟ್, ಟ್ರಾನ್ಸ್ಫರ್ ದ ಲಿಕ್ವಿಡ್ ಇನ್ ಟು ವೆಸಲ್ ಯೂಸಿಂಗ್ ಎ. ಇದು ಸಿಂಪಲ್ ಕ್ವಶನ್. ಈಗ ನೀವು ಇದನ್ನೆಲ್ಲ ಸೈನ್ಸ್ ಅಲ್ಲೂ ಓದಿರ್ತೀರಾ, ಇಂಗ್ಲಿಷ್ ಗೊತ್ತಿದ್ರೆ. ಇಲ್ಲಾಂದ್ರೆ ಈಗ ನೀವೇನ್ ನೋಡ್ತಿರ್ತೀರ, ನಿಮ್ಗೆ ಸೀಮೆಣ್ಣೆನ ಟ್ರಾನ್ಸ್ಫರ್ ಮಾಡೋದು ಒಂದು ಬಾಟ್ಲಿಂದ ಒಂದು ಕ್ಯಾನ್ ಇಂದ, ಇದೆಲ್ಲ ನಿಮ್ಗೆ ಗೊತ್ತಿರಲ್ಲ. ಆ ಕಾಲ ಗ್ಯಾಸ್ ಇನ್ನೂ LPG ಬರೋಕ್ಕಿಂತ ಮುಂಚೆ ಸೀಮೆಣ್ಣೆ, ಅವಾಗ ಸ್ಟವ್ಗಳು ಜಾಸ್ತಿ ಇದ್ವು. ಓಕೆ, ಆ ಕಾಲ ನೀವು ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಎಷ್ಟೊಂದು ಜನ ನೋಡಿದ್ರು, ಹಳ್ಳಿ ಕಡೆ ಇರೋರು ನೋಡಿರ್ತೀರ. ಈ ತರ ಒಂದು ಪಂಪ್ ತರ ಇರತ್ತೆ, ಒಂದು ಇದು ಇಲ್ಲಿ ಹಿಂಗೆ ಪ್ರೆಸ್ ಮಾಡಿ ಇಲ್ಲಿ ಒಂದು ಕ್ಯಾನ್ ಒಳಗೆ ಇಟ್ಟು ಇದು ಪ್ರೆಸ್ ಮಾಡಿದ್ರೆ ಅದು ಇಲ್ಲಿಂದ ಇನ್ನೊಂದು ಕ್ಯಾನ್ಗೆ ಹೋಗುತ್ತೆ. ಅದನ್ನೇನಂತ ಕರಿತೀವಿ? ಸಿಫಾನ್ ಅಂತ ಕರಿತೀವಿ. ಓಕೆ, ಇಲ್ಲಿಂದ ಪ್ರೆಸ್ ಮಾಡಿದ್ರೆ ಆ ಪ್ರೆಷರ್ ಇಂದ ಇದು ಎಳ್ಕೊಳ್ಳುತ್ತೆ, ವಾಪಸ್ ಅದು ಇನ್ನೊಂದು ಕ್ಯಾನ್ಗೆ ಹೋಗುತ್ತೆ. ಪ್ರೆಸ್ ಮಾಡ್ಬಿಟ್ರೆ ಇಲ್ಲಿಂದ ಅದು ಖಾಲಿ ಆಗ್ತಾ ಇರುತ್ತೆ ಒಂದು ಕ್ಯಾನ್ಗೆ. ಈ ತರ ಯಾಕೆ ಮಾಡ್ತಾರೆ? ಬಗ್ಸಕ್ಕಾಗಲ್ಲ, ತುಂಬಾ ದೊಡ್ಡ ಕ್ಯಾನ್ ಇದ್ರೆ, ಮತ್ತೆ ಚೆಲ್ಲಬಾರ್ದು ಅನ್ನೋದು. ಈ ಒಂದು ಟೆಕ್ನಿಕ್ ನ ಸಿಫಾನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೇನೆ ನೋಡಿ. ಇದು ಕ್ಲೌಸ್ ಟೆಸ್ಟ್ ಅಂತ ಕರಿತೀವಿ. ಈ ಕ್ಲೌಸ್ ಟೆಸ್ಟ್ ಅಂದ್ರೇನು? ಒಂದು ಕಂಪ್ಲೀಟ್ ಒಂದು ಪ್ಯಾರಾಗ್ರಾಫ್ ತರ ಕೊಟ್ಟಿರ್ತಾನೆ, ಅದರಲ್ಲಿ ಒಂದು 4-5 ನಿಮ್ಗೆ ಈ ತರ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಈ ತರದ್ದು ನಿಮ್ಗೆ ಕೊಟ್ಬಿಟ್ರೆ ವೆರಿ ಈಸಿ. ಸ್ವಲ್ಪ ನೀಟಾಗಿ ಸಾಲ್ವ್ ಮಾಡ್ಬಿಟ್ರೆ 4-5 ಕ್ವಶನ್ಸ್ ನಿಮ್ಗೆ ಏನ್ ಮಾರ್ಕ್ಸ್ ಇದೆ ನಿಮ್ ಜೋಬಲ್ ಬಂದು ಕೂತ್ಕೊಂಡ್ಬಿಡುತ್ತೆ. ಫಸ್ಟ್ ಈ ಒಂದು ಕಂಪ್ಲೀಟ್ ಇದನ್ನ ಓದ್ಬೇಕು ನೀವು. ಏನಿದೆ? ವುಮೆನ್ ಹ್ಯಾವ್ ಡ್ಯಾಶ್, ಹೆಂಗಿದೆ ಹಂಗೆ ಓದ್ಕೊಂಡು, ಡ್ಯಾಶ್ ಮೇಡ್ ಡ್ಯಾಶ್ ಇನ್ ದ ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಬಟ್ ಸರ್ಟನ್ಲಿ ನಾಟ್ ಆಸ್ ಮಚ್ ಆಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್. ವಿ ಹ್ಯಾವ್ ನ್ಯೂ ಲಾಸ್, ರೂಲ್ಸ್ ಅಂಡ್ ಡ್ಯಾಶ್ ರಿಲೇಟಿಂಗ್ ಟು rules and relating to women in the workplace, but what we have not changed much is male ಅಂತ ಇದೆ. ಓಕೆ, ಇಲ್ಲಿ ಏನ್ ನೀವು ಅರ್ಥ ಮಾಡ್ಕೊತಾ ಇದ್ದೀರಾ ಅಂದ್ರೆ ಒಂದು ವುಮೆನ್ ಬಗ್ಗೆ, ಅವ್ರ ವರ್ಕ್ ಪ್ಲೇಸ್, ಕಲ್ಚರು, ವರ್ಕಿಂಗು, ಇಲ್ಲಿ ಮೇಲ್ ಈ ತರ ಏನೋ ಒಂದಿದೆ. ಓಕೆ, ಈ ತರ ನೀವು ಈ ಕಂಟೆಕ್ಸ್ಟ್ ಅರ್ಥ ಮಾಡ್ಕೊಂಬಿಟ್ರೆ ಇಲ್ಲಿ ಏನ್ ಬಗ್ಗೆ ಮಾತಾಡ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ ಅನ್ನೋದು ಇಲ್ಲಿ ನೋಡ್ಕೊಂಬಿಟ್ರೆ ಅದ್ರ ಪ್ರಕಾರ ನೀವು ಮಾಡ್ಬೇಕಾಗುತ್ತೆ. ಈಗ ಅಂತ ಪ್ರಕಾರದ ವರ್ಡ್ಗಳನ್ನ ನೀವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಯೂಸ್ ಮಾಡ್ಬೇಕಾಗತ್ತೆ. ಈಗ ನೋಡಿ, ವುಮನ್ ಡ್ಯಾಶ್ ಮೇಡ್ ಡ್ಯಾಶ್ ಇಂದ ಕಾರ್ಪೊರೇಟ್. ನೋಡಿ ಫಸ್ಟ್ 61 ನೋಡಿ. ವುಮನ್ ಪರ್ಹ್ಯಾಪ್ಸ್ ಅಂತಾರ? ಇಲ್ಲ, ಪರ್ಹ್ಯಾಪ್ಸ್ ಅಂತೂ ಆಗಲ್ಲ. ಸೆಲ್ಡಮ್ ನೋ ವುಮನ್ ಹ್ಯಾವ್ ಸೆಲ್ಡಮ್ ಮೇಡ್ ಅನ್ನಲ್ಲ. ಅಂದ್ರೆ ಸೆಲ್ಡಮ್ ಅಂದ್ರೆ ವಿರಳ, ಆಗಲ್ಲ. ಆಪ್ಟಿಮಿಸ್ಟಿಕಲಿ ಪೆಸಿಮಿಸ್ಟಿಕ್. ಆಪ್ಟಿಮಿಸ್ಟಿಕ್ ಅಂದ್ರೆ ಪಾಸಿಟಿವ್ ಮೇಡ್ ಅನ್ನಲ್ಲ, ಅನ್ಡೌಟೆಡ್ಲಿ ಆಗುತ್ತೆ ಇಲ್ಲಿ. ಅಂದ್ರೆ ವುಮನ್ ಹ್ಯಾವ್ ಅನ್ಡೌಟೆಡ್ಲಿ, ಓಕೆ, ಸಂದೇಹವಿಲ್ಲದೆ ಮೇಡ್. ಏನ್ ಮೇಡು? ಇಲ್ಲಿ ನೋಡಿ, ಸೆಕೆಂಡ್ ಡ್ಯಾಶ್ಗೆ ಪ್ರೋಗ್ರೆಸ್ ಇನ್ ದ ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಅಲ್ಲ, ಎಫರ್ಟ್ಸ್ ಅಲ್ಲ, ಅಟೆಂಪ್ಟ್ಸ್, ಡಿಸಿಷನ್ಸ್. ಶಿ ಮೇಡ್ ಎಫರ್ಟ್ಸ್ ಅಂತೀವಿ, ಮೇಡ್ ಅಟೆಂಪ್ಟ್ಸ್ ಅಂತ ಕರಿತೀವಿ. ಬಟ್ ಇದೇನಿದೆ? ಮೇಡ್ ಎಫರ್ಟ್ಸ್ ಇನ್ ದ ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಶಿ ಮೇಡ್ ಎಫರ್ಟ್ಸ್.
ಎಫರ್ಟ್ಸ್ ಅಂದ್ರೆ ಅಷ್ಟು ಅವಳು ಎಫರ್ಟ್ ಹಾಕಿದ್ದಾರೆ ಇನ್ ಕಾರ್ಪೊರೇಟ್ ವರ್ಕ್ ಪ್ಲೇಸ್, ಬಟ್ ಸರ್ಟನ್ಲಿ ನಾಟ್ ಹ್ಯಾಸ್ ಮಚ್ ಹ್ಯಾಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಅಂದ್ರೆ ಅಷ್ಟು ಕೆಲಸ ಮಾಡಿದ್ರು, ಬಟ್ ಅದು ಅವರು ಏನ್ ಎಫರ್ಟ್ ಹಾಕಿ ಕಾರ್ಪೊರೇಟ್ ಕಡೆ ಎಲ್ಲ ಮಹಿಳೆಯರು ಬಂದು ಕೆಲಸ ಮಾಡ್ತಾರೆ, ಬಟ್ ನಾಟ್ ಎಕ್ಸ್ಪೆಕ್ಟೆಡ್ ಇಲ್ಲ ಅದು ಅಂತ ಹೇಳ್ತಕ್ಕಂಥದ್ದು. ಓಕೆ, ವಿ ಹ್ಯಾವ್ ನ್ಯೂ ಲಾಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು. ಆಕ್ಟಿವಿಟೀಸ್ ಆಗಲ್ಲ, ಕೇಸಸ್ ಆಗಲ್ಲ, ಪಾಲಿಸೀಸ್ ಆಗುತ್ತೆ. ರೆಗ್ಯುಲೇಷನ್ ಇಲ್ಲ, ಬಟ್ ರೂಲ್ಸ್ ಅಂಡ್ ಪಾಲಿಸೀಸ್ ರಿಲೇಟಿಂಗ್ ಟು ವುಮೆನ್ ಇನ್ ದ ವರ್ಕ್ ಪ್ಲೇಸ್ ಅಲ್ವಾ. ನಮ್ಮ ವರ್ಕ್ ಪ್ಲೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರೂಲ್ಸ್ ಅಂಡ್ ಪಾಲಿಸೀಸ್ ತಂದಿವಿ ವುಮೆನ್ಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಆ ತರ ಪದಗಳನ್ನ ನೀವು ಆಯ್ಕೆ ಮಾಡ್ಬೇಕು. ಇಲ್ಲಿ ಹೆಂಗೆ ಇದ್ರೆ ಯಾವ ತರ ಪ್ಯಾರಾಗ್ರಾಫ್, ಈಗ ಇದೇ ಪ್ಯಾರಾಗ್ರಾಫ್ ಎನ್ವೈರನ್ಮೆಂಟ್ ರಿಲೇಟೆಡ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಎನ್ವೈರನ್ಮೆಂಟ್ ರಿಲೇಟೆಡ್ ವರ್ಕ್ ನ ಮಾಡಬೇಕು. ಅಥವಾ ಪೊಲಿಟಿ ರಿಲೇಟೆಡ್ ಇದ್ದಾತು, ಸಂವಿಧಾನ ಆ ತರದ ರಿಲೇಟೆಡ್, ಓಕೆ, ಅಂತ ವರ್ಡ್ಸ್ಗಳು, ಓಕೆ, ಸೈನ್ಸ್ ರಿಲೇಟೆಡ್ ಅಂತ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಓಕೆ, ಅರ್ಥ ಆಗ್ತಿದೆ ಅನ್ಸುತ್ತೆ. ಪಾಲಿಸೀಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರಿಲೇಟಿಂಗ್ ಟು ವುಮೆನ್ ಇನ್ ದ ವರ್ಕ್ ಪ್ಲೇಸ್, ಬಟ್ ವಾಟ್ ವಿ ಹ್ಯಾವ್ ನಾಟ್ ಚೇಂಜ್ಡ್ ಮಚ್ ಇಸ್ ದ ಮೇಲ್. ಅಂದ್ರೆ ನಾವು ಅಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ್ರು ಕೂಡ, ಬಟ್ ನಾವು ಮೇಲ್ನ ಅಂದ್ರೆ ಪುರುಷರ ಆ ವರ್ಕ್ ಪ್ಲೇಸ್ ಅಲ್ಲಿ ಏನೋ ಚೇಂಜ್ ಮಾಡಕ್ ಆಗಿಲ್ಲ ಅಂತ. ಏನದು? ಹೇಟೆಡ್ನೆಸ್ ಅಲ್ಲ, ಪ್ಯಾಟ್ರನ್ ಅಲ್ಲ, ಅಚೀವ್ಮೆಂಟ್ಸ್ ಅಲ್ಲ, ಬಿಹೇವಿಯರ್. ನೋಡಿ, ಮೇಲ್ ಬಿಹೇವಿಯರ್ ನಾಟ್ ಚೇಂಜ್ ಆಗಿದೆ ಅನ್ನೋದು. ಸೊ ಇಲ್ಲಿ ಏನರ್ಥ? ಬಿಹೇವಿಯರ್ ಇಸ್ ದ ರೈಟ್ ಆನ್ಸರ್. ಈ ಒಂದು ಪ್ಯಾರಾಗ್ರಾಫ್ ಕಂಟೆಕ್ಸ್ಟಿಯಲಿ ಮೀನಿಂಗ್ಫುಲಿ ನಮ್ಗೆ ಮ್ಯಾಚ್ ಆಗೋದು ಈ ಒಂದು ಆಪ್ಷನ್. ಓಕೆ, ಇಲ್ಲಿ ಅಂತದನ್ನ ಚೂಸ್ ಮಾಡಬೇಕು. ಕಂಟೆಕ್ಸ್ಟ್ ಏನ್ ಹೇಳ್ತಾ ಇದೆ, ಪ್ಯಾರಾಗ್ರಾಫ್ ಏನ್ ಕೇಳ್ತಾ ಇದೆ, ಅಂತದ್ದು ಕಂಟೆಕ್ಸ್ಟಿಯಲಿ ಮೀನಿಂಗ್ಫುಲಿ ಅಟ್ಯಾಚ್ ಆಗ್ತಕ್ಕಂಥ ವರ್ಡ್ಸ್ ನ ಚೂಸ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಸೊ ನೀವೇನ್ ಮಾಡಬೇಕು, ಫಸ್ಟ್ ಇದನ್ನ ಓದ್ಕೋಬೇಕು. ಓದ್ಕೊಂಡು ನಿಮ್ಗೆ ಏನ್ ಹೇಳ್ತಿದೆ, ಇದು ಏನಿದೆ, ಕಂಟೆಕ್ಸ್ಟ್ ಏನು, ಇದು ಕೇಳ್ತಾ ಇದೆ ಪದ, ಯಾವ ತರದ್ದು ಇದು ನೋಡ್ಕೋಬೇಕು. ಪಾಸಿಟಿವ್ ಕೇಳ್ತಾ ಇದ್ರೆ ಪಾಸಿಟಿವ್ ಕಂಟೆಕ್ಸ್ಟ್ ತಗೋಬೇಕು. ನೆಗೆಟಿವ್ ಕೇಳ್ತಾರೆ ನೆಗೆಟಿವ್ ವರ್ಡ್ಸ್ ಬರ್ತಕ್ಕಂಥ, ಕಂಟೆಕ್ಸ್ಟ್ ಇರ್ತಕ್ಕಂಥ ವರ್ಡ್ಸ್ ಇರ್ತಕ್ಕಂಥ ಪದಗಳನ್ನ ಚೂಸ್ ಮಾಡಬೇಕು. ಓಕೆ, ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸೊ ಇವೆಲ್ಲ ನೋಡ್ಬೇಕು. ಪ್ಲೂರಲ್ ಇದೆಯಾ, ಏನ್ ನೋಡ್ಬೇಕು ನೀವು? ಪಾಸಿಟಿವಾ, ನೆಗೆಟಿವಾ, ಓಕೆ, ಸಿಂಗ್ಯುಲರ್, ಪ್ಲೂರಲ್, ಓಕೆ, ಮತ್ತೆ ಪಾಸ್ಟಾ, ಪ್ರೆಸೆಂಟಾ, ಈ ತರದ್ದು ಈ ಒಂದು ಇದ್ರ ಬಗ್ಗೆ. ಮತ್ತೆ ಕಂಟೆಕ್ಸ್ಟ್ ಏನು, ಈ ಪ್ಯಾರಾಗ್ರಾಫ್ ಏನ್ ಹೇಳ್ತದೆ, ಎನ್ವೈರನ್ಮೆಂಟ್ ರಿಲೇಟೆಡ್ ಪ್ಯಾರಾಗ್ರಾಫಾ, ಸೈನ್ಸ್ ರಿಲೇಟೆಡ್ ಅಥವಾ ಸ್ಟೋರಿ ಬೇಸ್ಡ್ ರಿಲೇಟೆಡ್, ಈ ತರದ್ದು ನೋಡ್ಬೇಕಾಗುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ ಹೆಂಗ್ ಸಾಲ್ವ್ ಮಾಡಬೇಕು, ಏನ್ ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕು ಅಂತ. ನೆಕ್ಸ್ಟ್, ಚೂಸ್ ದ ಡಿಸ್ಕ್ರಿಪ್ಷನ್ ವಿಚ್ ಡಿಸ್ಕ್ರೈಬ್ಸ್ ದ ಗಿವನ್ ವರ್ಡ್ ಮೋಸ್ಟ್ ಅಪ್ರೋಪ್ರಿಯೇಟ್ಲಿ. ಓಕೆ, ಎಕ್ಸೋಡಸ್ ಅಂತಕ್ಕಂಥದ್ದು, ಇದಕ್ಕೆ ಒಂದು ವರ್ಡ್ ಏನ್ ಕೊಟ್ಟಿದ್ದಾನೆ, ಅದಕ್ಕೆ ಮೀನಿಂಗ್ ಏನು ಅಂತ. ಎಕ್ಸೋಡಸ್ ಅಂದ್ರೆ ಎಕ್ಸೋಡಸ್ ಅಂದ್ರೆ ಒಂದಷ್ಟು ತುಂಬಾ ಒಟ್ಟಿಗೆ ಗುಳೆ ಹೆಬ್ಬೋದು ಅಂತೀವಲ್ಲ ಅದು. ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ನೋಡಿ, ಲಾರ್ಜ್ ಸ್ಕೇಲ್ ಡಿಪಾರ್ಚರ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದ್ರೆ ದೇಶಾಂತರ ಹೊಟ್ಟೋಗ್ತಾರೆ ಒಂದಷ್ಟು ಜನ, ಅಥವಾ ಗುಳೆ ಹೆಪ್ತಾರೆ, ಅಂದ್ರೆ ಸಾಮೂಹಿಕ ನಿರ್ಗಮನ, ಈ ತರ ನಾವೇನ್ ಹೇಳ್ತೀವಿ ಅದನ್ನ ಎಕ್ಸೋಡಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದು ಸರ್? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. fill in the blanks once again. Her work has translator underscore her commitment dash cultural dialogue. She has succeeded in bringing European and American sentiments dash thus Indian context ಅಂತಿದೆ. ನೋಡಿ, ಇದು ಪ್ರಿಪೋಸಿಷನ್ಸ್ ಗಳನ್ನ ಹಾಕ್ಬೇಕಾದ್ರೆ ಇಲ್ಲಿ ದಯವಿಟ್ಟು ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ನೋಡಿ, her work as a translator underscores her commitment. ಓಕೆ, ಕಮಿಟ್ಮೆಂಟ್ ನೋಡಿ, ಡ್ಯಾಶ್ ಕಲ್ಚರಲ್ ಕಮಿಟ್ಮೆಂಟ್, ಎಲ್ಲಿ ಯಾವ್ದಕ್ಕೆ ಕಮಿಟ್ಮೆಂಟ್ ಅವಳದು? ಕಲ್ಚರಲ್ ಡೈಲಾಗ್ಗೆ ಅಂಡರ್ ಸ್ಕೋರ್ ಅಂದ್ರೆ ಕಮ್ಮಿ ಇದೆ ಅಂದ್ರೆ ಯಾವ್ದಕ್ಕೆ ಗೆ, ಯಾವ್ದಕ್ಕೆ ಅಥವಾ ಗೆ, ಯಾವ್ದಕ್ಕೋಸ್ಕರ ಅಂತೀವಲ್ಲ, ಏನೋ ಟುವರ್ಡ್ಸ್ ಕಲ್ಚರಲ್. ಏನ್ ಬರ್ಬೇಕು ಸರ್ ಇದಕ್ಕೆ? ಇಲ್ಲಿ ಏನ್ ಬರ್ಬೇಕು? ಇಲ್ಲಿ ಟುವರ್ಡ್ಸ್ ಅಂತ ಬರ್ಬೇಕು. ಇಲ್ಲಿ ಟುವರ್ಡ್ಸ್ ಅನ್ನೋದು ಯಾವ್ದು ಇಲ್ಲ, ಬಟ್ ಟೂ ಇದೆ. ಅರ್ಥ ಆಗ್ತೀನಿ ಹೇಳ್ತಾರೆ. ಟುವರ್ಡ್ಸ್ ಕಲ್ಚರಲ್ ಡೈಲಾಗ್ ಅಂತ ಯೂಶಲಿ ಹೇಳೋದು, ಬಟ್ ಕಮಿಟ್ಮೆಂಟ್ ಯಾವ್ದ್ರ ಕಡೆ ಗೆ ಅನ್ನೋದು, ಟೂ ಅನ್ನೋದು ಏನರ್ಥ? ಟೂ ಅಂದ್ರೆ ಏನರ್ಥ? ಗೆ ಅಂತ ಅರ್ಥ. ಸೊ ಗೆ ಅಂತ ತಕ್ಷಣ ಏನೋ ಇಲ್ಲಿ ಟೂ ಬರ್ಬೇಕು. ನೋಡಿ, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಆಯ್ತು ಸರ್, ನಂಗೆ ಅರ್ಥ ಆಗ್ಲಿಲ್ಲ, ಇದು ಟೂ ಬರುತ್ತಾ, ಆನ್ ಕಲ್ಚರಲ್ ಡೈಲಾಗ್ ಬರುತ್ತಾ ಅಥವಾ ವಿತ್ ಕಲ್ಚರ್, ಗೊತ್ತಾಗ್ಲಿಲ್ಲ, ನಂಗೆ ಅರ್ಥ ಆಗ್ಲಿಲ್ಲ. ಫೈನ್ ಸರ್, ಬಿಟ್ಟಾಕಿ. ಈಗ ಈ ತರ 2 ಡ್ಯಾಶ್ ಇರುತ್ತಾ, ಎರಡನೇದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಎರಡನೇದೇನಿದೆ? ಶಿ ಹ್ಯಾಸ್ succeeded in bringing European American sentiments dash the Indian context. ನೋಡಿ, ಅವಳು ಅಮೆರಿಕನ್ ಮತ್ತೆ ಯುರೋಪಿಯನ್ ಸೆಂಟಿಮೆಂಟ್ಸ್ ನ ಇಂಡಿಯನ್ಗೆ ತಗೊಂಡ್ಬಂದ್ಲು, ಕಂಟೆಸ್ಟ್ಗೆ ತಗೊಂಡ್ಬರೋದು. ಅಲ್ಲಿಂದ ಇಲ್ಲಿಗೆ ಬರೋದು ಅಂದ್ರೆ ಏನರ್ಥ? ಅಲ್ಲಿಂದ ಇಲ್ಲಿಗೆ ತಗೊಂಡ್ಬರೋದು ಅಂದ್ರೆ ಇನ್ ಟು ಅಂತೀವಿ ಅಲ್ವಾ. ವಿ ಆರ್ ಮೂವಿಂಗ್ ಇನ್ ಟು ದ ಹೌಸ್ ಅಂತೀವಿ, ಅಥವಾ ವಿ ಆರ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಅಂತೀವಿ ಅಲ್ಲ. ಇನ್ ಟು ಅಂದ್ರೆ ಇಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಬರ್ತಾ ಇದೆ ಅಂದ್ರೆ ಇನ್ ಟು ಹಾಕ್ಬೇಕು. ಇಲ್ಲಿ ಇನ್ನಿದೆ, ಇವೆರಡರಲ್ಲಿ ಒಂದು ಅಂತ ಗೊತ್ತಾಗತ್ತೆ. ಐದರ್ ಎರಡನೇದ್ ಕರೆಕ್ಟ್ ಅಥವಾ ಮೂರನೇದ್ ಕರೆಕ್ಟ್, ಯಾಕಂದ್ರೆ ಸೆಕೆಂಡ್ ನಾವು ನೋಡಿದಾಗ. ಆದ್ರೆ ಇಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಬರ್ತಾ ಇದೆ ಅಂದಾಗ ಒಂದರಿಂದ ಇನ್ನೊಂದ್ರ ಒಳಗ್ ಬರ್ತಾ ಇದೆ. ಎಲ್ಲಿಂದ? ಯುರೋಪಿಯನ್ ಅಮೆರಿಕನ್ ಇಂದ
ಇಂಡಿಯನ್ ಒಳಗೆ ಕಂಟೆಕ್ಸ್ಟ್ ಒಳಗೆ ಬರ್ತಾ ಇದೆ, ಹಾಗಾಗಿ ಇಂಟು ಬರ್ಬೇಕಿಲ್ಲಿ. ಸೊ ಇದು ಇಂಟು ಆದ್ಮೇಲೆ 2 ಕರೆಕ್ಟ್. ಸೊ ನಿಮಗೆ ಸೆಕೆಂಡ್ ಗೊತ್ತಾದ ತಕ್ಷಣ ಒಂದೇದು ಆಟೋಮೆಟಿಕ್ ಫಿಕ್ಸ್ ಆಗ್ಬಿಡ್ತೀರ. ಕನ್ಫ್ಯೂಸ್ ಆದಾಗ ಈ ತರ ಸೆಕೆಂಡ್ ಎರಡೆರಡು ಫಿಲ್ ಇನ್ ದ ಬ್ಲಾಂಕ್ಸ್ ಇದ್ದಾಗ ಯಾವ್ದಾದ್ರು ಒಂದನ್ನ ನೀವು ಈಸಿ ಇರೋದನ್ನ ಚೂಸ್ ಮಾಡ್ಕೊಳ್ಳಿ. ಯಾವ್ದು ಈಸಿ ಅನ್ಸುತ್ತೆ ಅದನ್ನ ಫಸ್ಟ್ ಸಾಲ್ವ್ ಮಾಡಿ, ಆಗ ಇನ್ನೊಂದು ನಿಮಗೆ ಆಟೋಮೆಟಿಕ್ ಆಗಿ ಕನ್ಫ್ಯೂಸ್ ಇರೋದು ಸಾಲ್ವ್ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಯಾವ್ದು ಕರೆಕ್ಟು? ಸೊ ಆಪ್ಷನ್ 2 ಕರೆಕ್ಟ್. ಸೊ ಇಲ್ಲಿ 2 ಬರಬೇಕು, ಇಲ್ಲಿ ಇಂಟು ಬರಬೇಕು. ಓಕೆ, ನೆಕ್ಸ್ಟ್ ಬರ್ತೇನೆ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್, ಇಂಡೈರೆಕ್ಟ್ ಡೈರೆಕ್ಟ್ ಮಾಡಬೇಕು. ಓಕೆ, ದ ಮದರ್ ಸೆಡ್ ಟು ದ ಸನ್, ಐ ಕ್ಯಾನಾಟ್ ಪೇ ಯು ದ ಪಾಕೆಟ್ ಮನಿ. ವೆರಿ ಈಸಿ ಕ್ವಶನ್ ಸರ್, ಇದ್ರ ಬಗ್ಗೆ ನಾನು ಇವಾಗ ಬೇಸಿಕ್ ಏನು ಹೇಳಕ್ ಹೋಗಲ್ಲ ನಿಮ್ಗೆ. ನೋಡಿ, ಸೆಡ್ ಟು ದ ಸನ್ ಅಂದ್ರೆ ಏನದ, ಟೋಲ್ಡ್ ಟು ದ ಸನ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಟೋಲ್ಡ್ ಟು ದ ಸನ್, ಟೋಲ್ಡ್ ಇದೆರಡು ಕಾನ್ಕೇಸ್. ಫಾರ್ಬೆಡ್ ದ ಸನ್ ಅಂತ ಏನೋ ಕೊಟ್ಬಿಟ್ಟಿಲ್ಲ, ವಾರ್ನ್ ಇಲ್ಲಿ ಹೇಳ್ತಾರ, ವಾರ್ನ್ ಎಲ್ಲೂ ಮಾಡ್ತಾ ಇಲ್ಲ, ಇಲ್ಲೇನು ಕ್ವಶನ್ ಮಾರ್ಕ್ ಹಾಕಿಲ್ಲ ಅಥವಾ ಇನ್ನೂ ಇದು ಇಲ್ಲ. ಸೊ ಇದು ಕಾನ್ಸರ್, ಇವೆರಡರಲ್ಲಿ ಒಂದು. ಓಕೆ, ಈಗೇನಿದೆ, ದ ಮದರ್ ಸೆಡ್ ಟು ದ ಸನ್, ಐ ಅಂದ್ರೆ ಯಾರು? ಮದರ್, ಐ. ಇಲ್ಲಿ ಮದರ್ ಐ ಅಂತ ನಾನು ಅಂತ ಹೇಳ್ಬೇಕಾದ್ರೆ ನಾವು ಅವ್ರಿಬ್ರು ಮಾತಾಡೋದನ್ನ ಕೇಳ್ಕೊಂಡ್ ಬಂದ್ ಹೇಳ್ಬೇಕಾರೆ ಅವಳು ಅಂತ ಹೇಳ್ತೀವಿ ಅಲ್ವಾ. ಮದರ್ ಅಂದ್ರ ಶಿ, ಇಲ್ಲೇನ್ ಬರ್ಬೇಕು? ಐ ಬದಲು ಶಿ ಬರ್ಬೇಕು. ಶಿ ಎಲ್ಲಿದೆ? ಇಲ್ಲಿದೆ. ಕ್ಯಾನ್ ಇರೋದು ನಿಮ್ಗೆ ಹೇಳ್ತಾನೆ ಇರ್ತೀನಿ, ಕ್ಯಾನ್ ಇರೋದು ಡೈರೆಕ್ಟ್ ಇಂಡೈರೆಕ್ಟ್ ಬರ್ಬೇಕಾದ್ರೆ ಕುಡ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ಕುಡ್ ಇದೆ, ಇಲ್ಲೂ ಇದೆ, ಇಲ್ಲಿ ಇದೆ. ಬಟ್ ಐ ಅನ್ನೋದು ಯಾರು? ಇಲ್ಲಿ ಮದರ್. ಮದರ್ ಅಂದ್ರೆ ಯಾರು? ಅವಳು ಫೀಮೇಲ್ ಅಂದ್ರೆ ಏನು? ಶಿ ಬರ್ಬೇಕು, ಹಿ ಬರಬಾರ್ದು. ಓಕೆ, ಅಂಡ್ ಐ ಕೆನಾಟ್ ಪೇ ಯು, ಯು ಅಂದ್ರೆ ಯಾರು? ಇಲ್ಲಿ ಸನ್ನು, ಸನ್ಗೆ ಹೇಳ್ತಾ ಇರೋದು ಮದರು. ಐ ಕೆನಾಟ್ ಪೇ ಯು ದ ಪಾಕೆಟ್ ಮನಿ ಅಂತ. ಯು ಅಂದ್ರೆ ಸನ್ನು, ಸನ್ ಅಂದ್ರೆ ಯಾರು? ಹುಡುಗ. ಅಂದ್ರೆ ಏನ್ ಬರ್ಬೇಕು? ಯು ಜಾಗಕ್ಕೆ ಹಿ ಬರ್ಬೇಕು. ಸೊ ಹಿ ಎಲ್ಲಿದೆ? ಶಿ ಕುಡ್ಂಟ್ ಪೇ, ಸಾರಿ, ಇಲ್ಲಿ ಹಿಮ್ ಬರ್ಬೇಕು. ಓಕೆ, ಇಂಡೈರೆಕ್ಟ್ ಅಲ್ವಾ, ಹಿಮ್ ಬರ್ಬೇಕು. ಸೊ ಹಿಮ್ ಇದೆ ಇಲ್ಲಿ. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನು ನೋಡ್ಬಿಡಿ, ಕೀವರ್ಡ್ ನೋಡಿ ಸಾಕು. ಅಟ್ಲೀಸ್ಟ್ ನಿಮ್ಗೆ ಇದು ಅರ್ಥ ಆಗಿಲ್ವಾ? ಬೇಸಿಕ್ ನಾನು ಕೀವರ್ಡ್ ಏನಿರಬೇಕು ಅಂತ ಹೇಳಿದ್ದೀನಿ, ಪ್ರೀವಿಯಸ್ ಕ್ವಶನ್ಸ್ಗಳ ವಿಡಿಯೋಸ್ಗಳೆಲ್ಲ ಹೇಳಿದ್ದೀನಿ. ಓಕೆ, ನೋಡಿ, ಚೆಕ್ ಮಾಡಿ, ನೋಡಿಲ್ಲ ಅಂದ್ರೆ ನಾನು ಹೇಳಿದ್ದೀನಿ. ಕ್ಯಾನ್, ಕ್ಯಾನ್ ಅಂತಿದ್ರೆ ಕುಡ್ ಬರಬೇಕು, ಕುಡ್ ಇಲ್ಲಿದೆ. ಐ ಇರೋದು ಶಿ ಆಯ್ತು. ಇದೊಂದು ಕನ್ಸಿಡರ್ ಮಾಡ್ಕೊಂಡು ಆರಾಮಾಗಿ ನೀವು ಸೆಕೆಂಡ್ ಆಪ್ಷನ್ ಟಿಕ್ ಹಾಕ್ಬಿಡ್ಬೇಕು. ಓಕೆ, ಸೊ ನೋಡಿ, ಇವೆಲ್ಲ ನಾವು ಇದು ಇಂಗ್ಲಿಷ್ ಗ್ರಾಮರ್ ಅಲ್ಲ, ಇವೆಲ್ಲ ಈಗೇನು ಪ್ರಿಪೋಸಿಷನ್ಸ್ ಏನೇನು ಹೇಳಿದೆ ಇವೆಲ್ಲ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ನಾನು ನಿಮ್ಗೆ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ, ಮತ್ತೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರ್ತಕ್ಕಂಥದ್ದು ಇದೆ, ಅದು ಕೊಡ್ತೀನಿ, ನೋಡ್ಕೋಬಹುದು. ನೆಕ್ಸ್ಟ್ ಬರ್ತೀನಿ. ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಮೀನಿಂಗ್ ಆಫ್ ದ ಗಿವನ್ ಐಡಿಯಾಮ್. ಐಡಿಯಾಮ್ ಅಂದ್ರೆ ಏನು ಸರ್? ನುಡಿಗಟ್ಟು. ನೋಡಿ, ಈ ತರದಿದ್ರೆ ವೆರಿ ಈಸಿ. ನೋಡಿ, ವೆನ್ ಎವರ್ ಐ ಮೀಟ್ ಹಿಮ್ ಈ ಪುಲ್ಸ್ ಎ ಲಾಂಗ್ ಫೇಸ್. ನೋಡಿ, ಮಕ ದೊಡ್ಡದು ಮಾಡ್ಕೊಂಡ, ಮಕ ಚಿಕ್ಕ ಮಾಡ್ಕೊಂಡ, ಒಂಥರ ಮಕ ವಕ್ರವಾಗಿ ಮಾಡ್ಕೊಂಡ್ರು ಅಂತಾರೆ. ಅಂದ್ರೆ ಏನರ್ಥ? ಇಷ್ಟ ಇಲ್ಲ ನಮ್ಮ ಹತ್ರ, ಅವನ ಹತ್ರ ಡಿಸಪಾಯಿಂಟೆಡ್ ಅಥವಾ ನಮ್ಮ ವಿರುದ್ಧ ಏನೋ ಅಂತ. ಅಂದ್ರೇನೋ ಆಂಗ್ರಿ ಅಲ್ಲ, ಕೋಪ ಬೇರೆ. ಕೋಪ ಬೇರೆ. ಇಲ್ಲಿ ಪುಲ್ಸ್ ಲಾಂಗ್ ಅಂದ್ರೆ ನಾವು ಕೋಪ ಬೇರೆ, ಇಂಟ್ರೆಸ್ಟ್ ಇಲ್ದೆ ನಾವು ಮುಖ ಒಂಥರ ಹಿಂಗ್ ಮಾಡ್ಕೊಳ್ಳೋದು ಬೇರೆ. ಅವ್ರು ಬಂದ್ರೆ ಈಗ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಹತ್ರ ಮಾತಾಡಕ್ಕೆ ಅಂದ್ರೆ ನೀವೇನ್ ಮಾಡ್ತೀರಾ? ಒಂಥರ ಮಕ ಮಾಡಿ ಹಿಂಗ್ ಮಾಡ್ಕೊಳ್ಳೋದು, ಆ ಕಡೆ ತಿರ್ಕೊಳ್ಳೋದು ಮಾಡ್ತೀರಾ. ಕೋಪ ಇಸ್ ಡಿಫ್ರೆಂಟ್. ಓಕೆ, ಸೊ ಆಂಗ್ರಿ ಅಲ್ಲ, ಇಲ್ಲಿ ಚಿಯರ್ಫುಲ್ ಅಂತೂ ಅಲ್ವೇ ಅಲ್ಲ. ಇಂಡಿಫರೆಂಟ್ ಅನ್ಸ್ಬೋದು, ಬಟ್ ಇಲ್ಲಿ ಇಂಡಿಫರೆಂಟ್ ಅಲ್ಲ. ಏನಿಲ್ಲಿ ಡಿಸಪಾಯಿಂಟ್ಮೆಂಟ್, ಇಲ್ಲಿ ಡಿಸಪಾಯಿಂಟ್ ಅಥವಾ ಗ್ಲೂಮ್ ಅಂತೀವಿ. ಅಂದ್ರೆ ಗ್ಲೂಮಿ ಇಸ್ ದ ರೈಟ್ ಆನ್ಸರ್. ನೋಡಿ, ಪುಲ್ ಎ ಲಾಂಗ್ ಫೇಸ್ ಅಂದ್ರೆ ಸ್ಯಾಡ್. ಓಕೆ, ಒಂಥರ ಬೇಜಾರು. ಅವ್ನ್ ಬಂದ್ರೆ ಗ್ಲೂಮ್ ಅಥವಾ ಗ್ಲೂಮಿ ಅಂತಂದ್ರೆ, ಗ್ಲೂಮಿ ಅಂದ್ರೆ ಕತ್ತಲೆ ಅಂದ್ರೆ ಮುಖ ಒಂಥರ ಮಾಡ್ಕೊಳ್ಳೋದು, ಅಂದ್ರೆ ಬೇಜಾರ್ತನ. ಕತ್ತಲೆ ಅಂದ್ರೆ ಏನು? ನಮ್ ಕತ್ಲೆ ಇಸ್ ನಥಿಂಗ್ ಬಟ್ ಏನು? ನೆಗೆಟಿವ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅಂದ್ರೆ ಏನು? ಸ್ಯಾಡ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಅದಕ್ಕಾಗಿ ಲುಕ್ಸ್ ಗ್ಲೂಮಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ, ಆಂಗ್ರಿ ಅನ್ಸೋದು ಕರೆಕ್ಟ್ ಅನ್ಸ್ಬಿಡುತ್ತೆ. ಆಂಗ್ರಿ ಅಲ್ಲ, ಕರೆಕ್ಟ್ ಮೀನಿಂಗ್ ಬರೋದು ಲುಕ್ಸ್ ಗ್ಲೂಮಿ. ನುಡಿಗಟ್ಟು ಹೇಳ್ಬೇಕಾಗಿರೋದು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಎಸ್ ಸರ್. ಮಿಸ್ಪೆಲ್ಟ್. ಓಕೆ, ನೋಡಿ, ಈ ತರದ್ ಕೊಡ್ತಾರೆ. ಒಂದ್ಸಲ ಕರೆಕ್ಟ್ ಸ್ಪೆಲ್ಟ್ ಅಂತ ನೀವು ಕರೆಕ್ಟ್ ಓದ್ಕೋಬೇಕು. ಈ ತರ ಕೊಟ್ಟಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದು ಕೇಳ್ತಾರೆ, ಒಂದ್ಸಲ ಸ್ಪೆಲ್ಲಿಂಗ್ ಸರಿ ಇರೋದು ಕೇಳ್ತಾನೆ. ಇಲ್ಲಿ ನಮ್ಗೆ ಸರಿ ಇರೋದು ಕೇಳಿಲ್ಲ, ಮಿಸ್ಟೇಕ್ ಇರೋದು ಕೇಳಿದ್ದಾನೆ. ಓಕೆ, ಕ್ರಿಸ್ಟ್ಯಾಂಥೆಮಮ್, ಕಾನ್ಫ್ಲಗರೇಷನ್, ಚೆಸ್ಟಿಸ್ಮೆಂಟ್, ಕಾನ್ಸ್ಟಲೇಷನ್. ಓಕೆ, ಕಾನ್ಸ್ಟಲೇಷನ್ ನೋಡಿದ ತಕ್ಷಣ ಹೇಳ್ಬೋದು. ನೋಡಿ, STELLA ಅಲ್ವಾ ಬರ್ಬೇಕಿರೋದು? ಸೊ ಅದು ತಪ್ಪಿದೆ. ಕಾನ್ಸ್ಟಲೇಷನ್ ಇಸ್ ರೈಟ್ ಆನ್ಸರ್. ಇನ್ನೆಲ್ಲ ಕರೆಕ್ಟ್ ಆಗಿದೆ. ಕ್ರಿಸ್ಟ್ಯಾಂಥೆಮಮ್ ಅಂದ್ರೆ ಸೇವಂತಿ ಜಾತಿಗೆ ಸಸ್ಯ. ಕಾನ್ಫ್ಲಗ್ರೇಷನ್ ದಹನ. ಜಸ್ಟಿಸ್ಮೆಂಟ್ ಅಂದ್ರೆ ಶಿಕ್ಷೆ ಅಂತ ಕರಿತೀವಿ. ಸೊ ಇಲ್ಲಿ ತಪ್ಪಾಗಿರೋದು ಇದು ಕಾನ್ಸ್ಟಲೇಷನ್. ಸ್ಪೆಲ್ಲಿಂಗ್ ತಪ್ಪಾಗಿದೆ. ನಮ್ ಕೇಳಿದ್ರೆ ತಪ್ಪಾಗಿರೋದು ಕೇಳಿರೋದು ಮಿಸ್ಪೆಲ್ಟ್. ಹಾಗಾಗಿ ಈ 3 ಸರಿ ಇದೆ, ಇದು ತಪ್ಪಾಗಿದೆ. ನೋಡಿದ್ರ? ಈ ತರದ್ದು ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಒಂಥರ ವಿಚಿತ್ರವಾದ ವರ್ಡ್ಗಳನ್ನ ಕೊಟ್ಬಿಡ್ತಾನೆ. ಒಂದ್ಸಲ ಈಸಿ ಇರುತ್ತೆ, ಅದನ್ನ ನೀವು ನಿಮ್ಗೆ ಹೆಂಗೆ ಈ ತರ ಕ್ವಶನ್ಸ್ ಬಂದಾಗ ನೆಗೆಟಿವ್ ಇದ್ರೆ ಗೊತ್ತಿದ್ರೆ ಅಟೆಂಡ್ ಮಾಡಿ, ಇಲ್ಲ ಮಾಡಕ್ ಹೋಗ್ಬಿಡಿ. ಯಾಕಂತಂದ್ರೆ ನಿಮ್ಗಿದು ಪ್ರಾಕ್ಟೀಸ್ ಅಂತಲ್ಲ, ನೀವು ಹೆಚ್ಚು ಓದ್ಬೇಕು. ವಕ್ಯಾಬ್ಯುಲರಿ ನೀವು ಹೆಚ್ಚು ಮಾಡಬೇಕು. ವಕ್ಯಾಬ್ಯುಲರಿ ಬಿಲ್ಡಪ್ ಮಾಡ್ಕೋಬೇಕಾಗತ್ತೆ.
ಪದಗಳ ಬಗ್ಗೆ ಹೆಚ್ಚು ಪರಿಚಯ ಇರಬೇಕಾಗುತ್ತೆ. ಅವಾಗ ಈ ತರದ್ದು ನೀವು ಆನ್ಸರ್ ಮಾಡಕ್ ಸಾಧ್ಯ. ಒಂದ್ಸಲ ನಿಮಗೆ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಈಸಿನೂ ಕೊಟ್ಟಿರ್ತಾನೆ, ಬಟ್ ನೀವು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಅಂದಾಗ ಅದನ್ನು ಕೂಡ ತಪ್ಪು ಮಾಡ್ಬಿಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಈಗ ಈ ಕ್ವಶನ್ ಕೊಡ್ತೇನೆ ನೋಡಿ, ಇದು ಕೂಡ ಕರೆಕ್ಟ್ಲಿ ಸ್ಪೆಲ್ಡ್ ನೋಡಿದ್ರೆ ನಾನು ಅದನ್ನೇ ಹೇಳಿದ್ದು. ಇಲ್ಲಿ ಮಿಸ್ಪೆಲ್ಡ್ ತಪ್ಪಾಗಿರೋದು ಕೇಳಿರೋದು, ಇಲ್ಲಿ ಕರೆಕ್ಟ್ ಆಗಿರೋದು ಕೇಳ್ತಾರೆ. ಇದು ಹೋಮ್ ವರ್ಕ್ ಕೊಟ್ಲ ನಿಮ್ಗೆ ಮಾಡ್ತೀರಾ, ಹೋಮ್ ವರ್ಕ್ ಅಂದ್ಕೊಳ್ಳಿ. ಇದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಇಲ್ಲಿ ನೋಡಿ ಎಲ್ಲ ಸೇಮ್ ಒಂದೇ ಮೀನಿಂಗ್ ಇರೋದು. ಏನಿದೆ, ಸೂಪರ್ ನ್ಯೂಮರಸಿ ಅಂತಿದೆ. ಓಕೆ, ಇದರಲ್ಲಿ ಯಾವುದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಓಕೆ, ಇಲ್ಲಿ ಬೇರೆ ಬೇರೆ ಇತ್ತು, ಆದ್ರೆ ಇದು ಮಿಸ್ಪೆಲ್ಟ್ ಕೇಳಿದ್ದ, ಹಾಗಾಗಿ ಬೇರೆ ಬೇರೆ. ಇಲ್ಲಿ ಕರೆಕ್ಟ್ ಸ್ಪೆಲ್ಟ್ ಕೇಳಿದ್ದಾನೆ, ಹಾಗಾಗಿ ಒಂದೇ ಕೊಟ್ಟಿದ್ದ ನಾನು 4. ಅಂದ್ರೆ ಪ್ರೊನೌನ್ಸಿಯೇಷನ್ ಒಂದೇ, ಬಟ್ ಸ್ಪೆಲ್ಲಿಂಗ್ ತಪ್ಪಾಗಿರೋದು ಹೇಳ್ಬೇಕು. ಯಾವ್ದು ತಪ್ಪು, ಇದು ನಿಮ್ ಹೋಮ್ ವರ್ಕ್ ಅಂದ್ಕೊಳ್ಳಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಅಂದ್ರೆ ಇಲ್ಲಿ ಯಾವ್ದು ಕರೆಕ್ಟ್ ಹೇಳ್ಬೇಕು, ತಪ್ಪಲ್ಲ, ಕರೆಕ್ಟ್ ಹೇಳ್ಬೇಕು. ಈ 4ಅಲ್ಲಿ ಯಾವ್ದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬೇಕು. ಓಕೆ, ಸೇಮ್ ಪ್ರೊನೌನ್ಸಿಯೇಷನ್, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರೋದು ಹೇಳ್ಬೇಕು. ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಪ್ಲೇ ಲಿಸ್ಟ್ ಇದಕ್ಕೆ ಸಪರೇಟ್ ಮಾಡಿದೀವಿ. KEA ಕ್ವಶನ್ಸ್ಗಳು, KEA ಪ್ಯಾಟರ್ನ್ಗಳು ಕವರ್ ಮಾಡ್ತೀನಿ. ಸಪರೇಟ್ ಪ್ಲೇ ಲಿಸ್ಟ್ ನೋಡ್ಕೊಳ್ಳಿ. ಪೇಪರ್ 2ಗೆ, ಪೇಪರ್ 1 ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಳನ್ನ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.